ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆಯಾಗಲಿ. ಮಹಾ ಉಪವಾಸ ದಿವಸಗಳಲ್ಲಿ ನಾವಿದ್ದೇವಲ್ವ. ಇವತ್ತಿನ ಸ್ವಲ್ಪ ಸಮಯದ ಧ್ಯಾನಕ್ಕಾಗಿ ಆರಿಸಿಕೊಂಡಿರುವ ಸತ್ಯವೇದ ಭಾಗವು ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯ 24-25 ವಚನಗಳು. ಯೇಸು ಆಕೆಗೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವನು ಸತ್ತರೂ ಬದುಕುವನು, ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ ಎಂಬುದಾಗಿ. ಈ ಭಾಗದಲ್ಲಿ ನಾವು ನೋಡುವಾಗ ತುಂಬ ಸುಂದರವಾಗಿ ಲಾಜರ್ನ, ಮಾರ್ತಳ, ಮರಿಯಳ ಒಂದು ಕತೆ ಚಿತ್ರಿಸಲ್ಪಟ್ಟಿರುವುದನ್ನು ನಾವು ನೋಡುತ್ತೇವೆ. ಲಾಜರ್ನು ಆತನು ಅಸ್ವಸ್ಥನಾಗಿ ಸತ್ತು 4 ದಿವಸ ಆದಮೇಲೆ ಯೇಸುಸ್ವಾಮಿ ಬೇತಾನ್ಯಕ್ಕೆ ತನ್ನ ಶಿಷ್ಯರೊಡನೆ ಆತನು ಬರುವುದನ್ನು ಮತ್ತು ಲಾಜರ್ನ ಕುಟುಂಬವನ್ನು ಸಂಧಿಸುವುದನ್ನು ನಾವು ನೋಡ್ತಾ ಇದ್ದೇವೆ. ಇಲ್ಲಿ ದುಃಖ ತುಂಬಿರುವಂತಹ ಈ ಕುಟುಂಬದಲ್ಲಿ ಯೇಸುಸ್ವಾಮಿ ಪ್ರವೇಶ ಮಾಡುವಾಗ ಮಾರ್ತಳು ಇಲ್ಲಿ 21ನೇ ವಚನದಲ್ಲಿ ಹೇಳುವಂಥದ್ದು, ಯೇಸುವಿಗೆ, ಸ್ವಾಮಿ, ನೀನು ಇಲ್ಲೇ ಇರುತ್ತಿದ್ದರೆ ನನ್ನ ತಮ್ಮನು ಸಾಯುತ್ತಿರಲಿಲ್ಲ ಎಂಬುದಾಗಿ. ಲಾಜರ್ನ ಸಮಾಧಿಯ ಜೊತೆಗೆ ಮಾರ್ತಳ ನಂಬಿಕೆ ಕೂಡ ಸಮಾಧಿಯಾಗಿದೆ. ಯೇಸುಸ್ವಾಮಿ ಮಾರ್ತಳ ಒಂದು ಜೀವನದಲ್ಲಿ ನೋಡುವಾಗ ಕೇವಲ ಒಂದು ಸಂತೈಸುವಿಕೆಗೆ ಮಾತ್ರ ಕಾಣಿಸ್ತಾ ಇದ್ದಾನೆ. ಆದರೆ ಯೇಸುಸ್ವಾಮಿ ಹೇಳ್ತಾ ಇದ್ದಾನೆ, ಇಲ್ಲಿ ದೇವರ ವಾಕ್ಯದಲ್ಲಿ ಹೇಳುವಂಥದ್ದು ನಾವು ನೋಡ್ತೇವೆ, ಆಕೆಗೆ ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ ಎಂಬುದಾಗಿ. ಮಾರ್ತಳ ನಂಬಿಕೆಯನ್ನು ಸ್ವಾಮಿ ಇನ್ನಷ್ಟು ಆತನು ಬಲಪಡಿಸುವುದನ್ನು, ನಿಜವಾದ ಮನಸ್ಸಿನಿಂದ ಯೇಸು ದೇವಕುಮಾರನು, ಆತನು ಕ್ರಿಸ್ತನು, ಮೆಸ್ಸಿಯನು ಎಂಬುದಾಗಿ ಒಪ್ಪಿಕೊಳ್ಳುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಲಾಜರ್ನ ಮರಣ ಮಾರ್ತಳ ನಂಬಿಕೆಯನ್ನು ಪುನರುಜ್ಜೀವನ ಮಾಡುವಲ್ಲಿ ನಡೆಸುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಈ ನಂಬಿಕೆಯು ಲಾಜರ್ನ ಪುನರುತ್ಥಾನಗೊಳಿಸುವಲ್ಲಿ ಹೋಗುವಂಥ ಒಂದು ಸನ್ನಿವೇಶ ಈ ಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ. ಪ್ರಿಯರೇ, ಈ ಭಾಗದಿಂದ ಕೆಲವು ಆತ್ಮೀಯ ವಿಚಾರಗಳು ನಾವು ಆಲೋಚಿಸುವಾಗ, ನಮ್ಮ ಜೀವನದಲ್ಲಿ ನಾವು ನೋಡುವಾಗ, ನಮಗೆ ಯೇಸುಸ್ವಾಮಿ ನಮಗೆ ಬೇಕಾದದ್ದನ್ನು ತಕ್ಕ ಸಮಯದಲ್ಲಿ ಕೊಡುವಂಥ ದೇವರಾಗಿದ್ದಾನೆಂಬುದಾಗಿ. ಅನೇಕ ಸಮಯ ನಾವು ಪ್ರಾರ್ಥನೆ ಮಾಡುತ್ತೇವೆ, ಆದರೆ ಪ್ರಾರ್ಥನೆ ಬೇಡಿಕೆ ಸಮಾಧಿಯ ಸ್ಥಿತಿಯಲ್ಲಿರುತ್ತದೆಂಬುದಾಗಿ, ಸಮಾಧಿಗೆ ಒರಗಿಸಿದ ಕಲ್ಲಿನೋಪಾದಿಯಲ್ಲಿ ಇರುತ್ತದೆಂಬುದಾಗಿ ನಾವು ನೋಡುತ್ತೇವೆ. ಪ್ರಿಯರೇ, ನಾವು ಅನೇಕ ಸಮಯ ನಾವು ಪ್ರಾರ್ಥನೆ ಮಾಡುತ್ತೇವೆ, ನಮ್ಮ ಹೃದಯದಿಂದ ಬರುವಂಥದ್ದು ನಾವು ನಮ್ಮ ತುಟಿಗಳಿಂದ ಅನೇಕ ಸಮಯ ಬರುವುದಿಲ್ಲ. ಅನೇಕ ಸಮಯ ನಮ್ಮ ಹೃದಯ, ನಮ್ಮ ತುಟಿಗಳು, ನಾವು ಆಡುವಂತಹ ಮಾತುಗಳು, ನಂಬಿಕೆಯ ಮಾತುಗಳು ಅನೇಕ ಸಮಯ ಅದು ಮ್ಯಾಚ್ ಆಗೋದಿಲ್ಲ. ಪ್ರಿಯರೇ, ನಾವು ನಾವು ನಂಬಬೇಕು, ದೇವರು ನನ್ನ ಜೀವನದಲ್ಲಿ ಆತನು ಕಾರ್ಯ ಮಾಡುವಂಥವನಾಗಿದ್ದಾನೆ. ನನ್ನನ್ನು ಕರೆದಿರುವಂಥ ದೇವರು ನಂಬಿಗಸ್ತನಾದಂಥ ದೇವರು. ಆತನು ನನ್ನ ಜೊತೆಯಲ್ಲಿದ್ದಾನೆ, ನನ್ನನ್ನು ಬಲಪಡಿಸ್ತಾನೆ, ನನ್ನನ್ನು ನಡೆಸುತ್ತಾನೆ ಎಂಬುದಾಗಿರುವಂತಹ ನಂಬಿಕೆಯಿಂದ ಜೀವಿಸುವಾಗ ದೇವರು ನಮ್ಮನ್ನು, ನಮ್ಮ ಜೀವನದಲ್ಲಿ ನಮಗೆ ಬೇಕಾದದ್ದನ್ನು ದಯಪಾಲಿಸುವಂಥ ದೇವರಾಗಿದ್ದಾನೆ. ಈ ಭಾಗದಲ್ಲಿ ನಾವು ನೋಡುವಾಗ ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯ 39ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಕಲ್ಲನ್ನು ತೆಗೆದು ಹಾಕಿರಿ ಅನ್ನಲು ತೀರಿ ಹೋದವನು ಅಕ್ಕನಾದ ಮಾರ್ತಳು, ಸ್ವಾಮಿ, ಅವನು ಸತ್ತು 4 ದಿವಸವಾಯಿತು, ಈಗ ನಾತ ಹುಟ್ಟಿದೆ ಅಂದಳು. ಯೇಸು ಆಕೆಗೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ ಎಂದು ನಾನು ನಿನಗೆ ಹೇಳುವಲಿಲ್ಲವೇ ಎಂದು ಉತ್ತರ ಕೊಟ್ಟನು. ಪ್ರಿಯರೇ, ನಮ್ಮ ಜೀವನದಲ್ಲಿ ಈ ಅನುಭವ ತುಂಬಿರಬೇಕು. ಪ್ರಿಯರೇ, ನಾನು ಒಂದು ಕಡೆ ಸೇವೆ ಮಾಡ್ತಾ ಇದ್ದಾಗ, ನಾನು ಒಂದು ಹಳ್ಳಿಯಲ್ಲಿ ಸೇವೆ ಮಾಡ್ತಾ ಇದ್ದೆ. ಸೇವೆ ಮಾಡುವಾಗ ಒಬ್ಬ ವ್ಯಕ್ತಿ ಸುಮಾರು 12 ವರ್ಷಗಳಿಂದ 35 ವರ್ಷ ಪ್ರಾಯ ಇರುವಂಥ ಯವನಸ್ಥನಾದಂಥ ವ್ಯಕ್ತಿ, ಆತನು ನಡುವು ಬಗ್ಗೋಗಿ ಆತನ ಕೆಲಸ ಕಾರ್ಯ ಮಾಡಲಿಕ್ಕಾಗದೆ, ತನ್ನ ಕುಟುಂಬದಲ್ಲಿ ಕಷ್ಟದಲ್ಲಿ 3 ಜನ ಮಕ್ಕಳು, ಪತ್ನಿ ತುಂಬ ಕಷ್ಟದಲ್ಲಿರುವಾಗ, ಜೀವನ ನಿರ್ವಹಣೆ ಇಲ್ಲದೆ ಇರುವಾಗ, ಪ್ರಿಯರೇ, ಆ ಮನೆಗೆ ಸಂಧಿಸುವಾಗ, ಪ್ರಿಯರೇ, ನಾನು ಹೇಳಿದೆ, ನೀವು ಯೇಸು ಸ್ವಾಮಿಯನ್ನು ನಂಬಿರಿ, ದೇವರು ನಿಮಗೆ ಆರೋಗ್ಯ ಕೊಡ್ತಾನೆ, ಸೌಖ್ಯ ಕೊಡ್ತಾನೆ ಎಂಬುದಾಗಿ ಹೇಳುವಾಗ, ಅವರ ಅನೇಕ ಕಾರ್ಯಗಳು, ಅವರು ಅನೇಕ ಪುಣ್ಯ ಸ್ಥಳಗಳಲ್ಲಿ ಹೋಗಿ ಬಂದಿದ್ದಾರೆ, ಅನೇಕ ಒಳ್ಳೆಯ ಕಾರ್ಯಗಳು ಎಲ್ಲ ಮಾಡಿದ್ದಾರೆ. ಪ್ರಿಯರೇ, ಆದರೆ ಅವರು ಕಷ್ಟದ ಸ್ಥಿತಿಯಲ್ಲಿರುವಾಗ ಅವರು ಹೇಳಿದರು, ಯೇಸು ಸ್ವಾಮಿ ನನಗೆ ಸೌಖ್ಯ ಕೊಟ್ಟರೆ ನಮ್ಮ ಜೀವನ ಪೂರ್ತಿ ನಾವಿರೋ ತನಕ ನಮ್ಮ ಕುಟುಂಬ ಆ ದೇವರ ಆಶ್ರಯದಲ್ಲಿ, ಆ ದೇವರ ನಂಬಿಕೆಯಲ್ಲಿ ನಾವು ಜೀವಿಸುತ್ತೇವೆ ಎಂಬುದಾಗಿ.
ನಾನು ಪ್ರಾರ್ಥನೆ ಮಾಡಿ ಬಂದ ಮೇಲೆ ಪ್ರಿಯರೇ, ದೇವರ ಅವರಿಗೆ ಸೌಖ್ಯ ಸಿಗ್ತಾ ವ್ಯಕ್ತಿಗೆ, ಅವರ ಮನೆಯಲ್ಲಿರುವಂಥ ಕಷ್ಟಗಳು ದೇವರು ಬಿಡುಗಡೆ ಕೊಟ್ಟ. ಇದುವರೆಗೂ ನೋಡುವಾಗ ಸುಮಾರು ಈಗ 9 ವರ್ಷಗಳಾಯಿತು. 9 ವರ್ಷಗಳಿಂದ ಕುಟುಂಬವಾಗಿ ದೇವರನ್ನು ಆರಾಧನೆ ಮಾಡ್ತಾ ಇದ್ದೆ. ಅವ್ರಿಗೆ ದೇವರು ಕೊಟ್ಟಂಥ ಆಶೀರ್ವಾದಗಳು ನೋಡುವಾಗ ತುಂಬ ಅವ್ರ ಜೀವನದಲ್ಲಿ ಮಹತ್ ಕಾರ್ಯಗಳು ದೇವರು ನಡೆಸಿದ್ದಾನೆ ಪ್ರಿಯರೇ. ಅದರಿಂದ ಈ ಭಾಗಕ್ಕೆ ನಾವು ಬರುವಾಗ ನಾವು ನೋಡ್ತೇವೆ, ಲಾಜರ್ನನ್ನು ದೇವರು ಎಬ್ಬಿಸ್ದ ಹಾಗೆ ಬೇರೆ ನಮ್ಮ ಜೀವನದಲ್ಲಿ ಮಾರ್ತಾಳುಗೆ ಯೇಸು ಸ್ವಾಮಿ ಹೇಳುವ ಹಾಗೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ ಎಂಬುದಾಗಿ. ಹೌದು ಪ್ರಿಯರೇ, ನಾವು ದೇವರನ್ನು ನಂಬುವಾಗ ದೇವರ ಮಹಿಮೆಯನ್ನು, ಆತನ ಸಾನ್ನಿಧ್ಯವನ್ನು ನಮ್ಮ ಜೀವನದಲ್ಲಿ ಅನುಭವಿಸಲಿಕ್ಕೆ ಸಾಧ್ಯ. ನಮ್ಮ ಜೀವನದಲ್ಲಿರುವಂಥ ಕಷ್ಟಗಳು, ನಮ್ಮ ಜೀವನದಲ್ಲಿರುವಂಥ ಬಲಹೀನತೆಗಳು, ನಮ್ಮ ಜೀವನದಲ್ಲಿರುವಂಥ ಕುಂದುಕೊರತೆಗಳು ಏನೇ ಇದ್ದರೂ ದೇವರ ಪಾದ ಸನ್ನಿಧಾನದಲ್ಲಿ ಸಮರ್ಪಿಸಿ, ದೇವರೇ ನನ್ನನ್ನು ನಡೆಸು, ದೇವರೇ ಸ್ವಾಮಿ ನನ್ನ ಜೊತೆಗಾರನಾಗಿದ್ದು, ದೇವರೇ ನನ್ನನ್ನು ಸ್ವಾಮಿ, ದೇವರೇ ನೀನು ಪರಿಪಾಲಿಸು ಎಂಬುದಾಗಿ ದೇವರೇ ಮೊರೆ ಇಡುವಾಗ ದೇವರು ಕಾಪಾಡಲಿಕ್ಕೆ ಶಕ್ತನಾಗಿದ್ದಾನೆ ಪ್ರಿಯರೇ. ನಮ್ಮ ಜೀವನದಲ್ಲಿ ಬರುವ ದಿವಸಗಳಲ್ಲಿ ದೇವರು ನಮ್ಮನ್ನು ಹೆಚ್ಚಾಗಿ ಬಲಪಡಿಸುತ್ತಾ, ಈ ಶ್ರಮ ಮರಣ ದಿವಸಗಳಲ್ಲಿ ಪ್ರಿಯರೇ ನಾವು ದೇವರನ್ನು ಹೆಚ್ಚಾಗಿ ಸ್ಮರಿಸುತ್ತಾ, ಪ್ರಾರ್ಥಿಸುತ್ತಾ, ನಮ್ಮ ಚಿಂತಾಭಾರವನ್ನು ದೇವರಿಗೆ ಸಮರ್ಪಿಸುತ್ತಾ ಮುಂದೆ ಸಾಗಲಿಕ್ಕಾಗುವಂತೆ ದೇವರು ನಮಗೆ ಕೃಪೆ ನೀಡಲಿ, ಸಹಾಯ ನೀಡಲಿ ಎಂಬುದಾಗಿ ನಾವು ದೇವರ ಸನ್ನಿಧಾನದಲ್ಲಿ ಒಪ್ಪಿಸಿಕೊಟ್ಟು ನಾವು ಮುಂದೆ ಸಾಗೋಣ. ದೇವರು ಈ ವಾಕ್ಯಗಳ ಮೂಲಕವಾಗಿ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಆಮೆನ್.